ನಮಸ್ಕಾರ ರೀ. ನಾವು ಸಣ್ಣವರು ದೊಡ್ಡವರು ಎಲ್ಲರಿಗೂ ನಮಸ್ಕಾರಗಳನ್ನ ಮಾಡ್ತಾ ಈ ಒಂದು ವಿಡಿಯೋದ ಮುಖ್ಯ ಉದ್ದೇಶ ಏನೈತಪ್ಪ ಅಂತಂದ್ರೆ ಕಾಸ್ಟ್ ಇನ್ಕಮ್ನ ಹೆಂಗೆ ಡೌನ್ಲೋಡ್ ಮಾಡೋದು ಮತ್ತು ಹಾಕಿದ್ದು ಕಾಸ್ಟ್ ಇನ್ಕಮ್ನ ಯಾವ ರೀತಿ ಸ್ಟೇಟಸ್ ಚೆಕ್ ಮಾಡೋದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದ್ರೊಳಗೆ ಏನು ತಪ್ಪಾಗಿದ್ದು ಕ್ಷಮಿಸ್ಬಿಟ್ಟು ಇಲ್ಲಿ ಗೂಗಲ್ ಒಳಗೆ ಸರ್ಚ್ ಬಾಕ್ಸ್ ಒಳಗೆ ಹೋಗಿ ನೀವು NK5 ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಾದ್ಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ಸರ್ವಿಸ್ ಬಿಜಿ ಐತೆ. ಕ್ಲಿಕ್ ಮಾಡಿದ್ಮೇಲೆ ಫಸ್ಟ್ ಒಂದು ಕರ್ನಾಟಕ ಸರ್ಕಾರದ ಒಂದು ಲಿಂಕ್ ಬರ್ತೈತಿ ಓಪನ್ ಆಗಿ. ಅದರೊಳಗೆ ಫಸ್ಟ್ ಲಾಗಿನ್ ಪಬ್ಲಿಕ್ ಅಂತೈತಿಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಆದಮೇಲೆ ಅದು ಒಂದು ನಾಡ್ ಕಚೇರಿ ವೆಬ್ಸೈಟ್ ಅಫಿಷಿಯಲ್ ವೆಬ್ಸೈಟು ಓಪನ್ ಆಗ್ತೈತಿ. ಅದಾದಮೇಲೆ ನಿಮ್ಮ ಫೋನ್ ನಂಬರ್ ಹಾಕಬೇಕಲ್ಲಿ. ಫೋನ್ ನಂಬರ್ ಹಾಕಿ OTP ಪಡೆಯಿರಿ ಅಂತ ಹಾಕಬೇಕು. ಅದಾದಮೇಲೆ ಬಂದಂಥ ನಿಮ್ಮ ಫೋನಿಗೆ ಬಂದಂಥ ಒಂದು OTPನ ಅದರೊಳಗೆ ಫಿಲ್ ಮಾಡಿ ಹಂಗೆ ಹೇಳ್ಕೊತದ್ರೆ ಮರ್ತಾಗಲ್ಲ ಫಿಲ್ ಮಾಡಿ ಲಾಗಿನ್ ಅಂತ ಕೊಡಬೇಕು. ಲಾಗಿನ್ ಅಂತ ಕೊಟ್ಟಾದ್ಮೇಲೆ ಪೂರ್ತಿ ಒಂದು ಸರ್ವಿಸ್ ಪೇಜ್ ಓಪನ್ ಆಗ್ತೈತಿ. ಸರ್ವಿಸ್ ಪೇಜ್ ಓಪನ್ ಆಗ್ತೈತಿ. ಅದರೊಳಗೆ ಯಾವ ರೀತಿ ಸರ್ವಿಸ್ ಸಿಗ್ತಾವೆ ಅಂತ ನಿಮ್ಗೆ ಹೇಳ್ತೀನಿ ನೋಡಿ. ಇಲ್ಲಿ ಹೊಸ ವಿನಂತಿ ಐತೆ ಅದ್ರ ಮೇಲೆ ಸ್ವಲ್ಪ ಕ್ಲಿಕ್ ಮಾಡಿ ಅದರೊಳಗೆ ಕೃಷಿ ಕಾರ್ಮಿಕರ ಪ್ರಮಾಣ ಪತ್ರ ಬರ್ತೈತಿ. ಜಮೀನು ಇಲ್ದಿರೋರ ಬಗ್ಗೆ ಪ್ರಮಾಣ ಪತ್ರ ಬರ್ತೈತಿ. ಏನಿರಹಿತ ದೃಢೀಕರಣ ಪತ್ರ ಬರ್ತೈತಿ. ಮತ್ತು ವ್ಯವಸಾಯಗಾರ ಅದು ಆಗಿರ್ಬೋದು, ಪ್ರಮಾಣ ಪತ್ರ ದೃಢೀಕರಣ ಆಗಿರ್ಬೋದು, ಬೋನ್ಫೈಡ್ ಪ್ರಮಾಣ ಪತ್ರ ಆಗಿರ್ಬೋದು, ಸಣ್ಣ ಮತ್ತು ಅತಿ ಸಣ್ಣ ಸಾಲ ತೀರಿಸೋದಾಗಿರ್ಬೋದು, ಇನ್ನೂ ಇನ್ನಿತರ ಹಲವಾರು ಒಂದು ಸರ್ವಿಸ್ಗಳು ಇಲ್ಲಿ ಬರ್ತಾವೆ. ಆದರೂ ಕಾಸ್ಟ್ ಇನ್ಕಮ್ ಬರ್ತೈತಿ. ಮತ್ತು ನೆಕ್ಸ್ಟ್ ಹಿಂದುಳಿದ ವರ್ಗದ ಬರ್ತೈತಿ, ಜಾತಿ ಪ್ರಮಾಣ ಪತ್ರ ಬರ್ತೈತಿ, ಜಾತಿ ಪ್ರಮಾಣ ಪತ್ರದ SC/ST ಅವ್ರಿಗೆ ಬರ್ತೈತಿ. ನೆಕ್ಸ್ಟ್ ಅದೊಂದು ಸಾಮಾನ್ಯ ಪ್ರಮಾಣ ಪತ್ರಗಳು ಅಂತ ಬರ್ತೈತಿ. ಅದರೊಳಗೆ ಎಷ್ಟು ವಿದ್ಯಾರ್ಥಿಪ್ಪ ಮತ್ತು ಅವು ಯಾವ್ಯಾವ ಅಂತಂದ್ರೆ ಸರ್ಕಾರಿ ನೌಕರಿ ಇರೋಂಗಿಲ್ಲಲ್ಲ ಅವರಿಗೆ ಮದುವೆ ಆಗದಂಥ ಪ್ರಮಾಣ ಪತ್ರ. ನೆಕ್ಸ್ಟ್ ವಿಧವೆ ಪ್ರಮಾಣ ಪತ್ರ ಆಗಿರ್ಬೋದು, ಜೀವಂತ ದೃಢೀಕರಣ ಆಗಿರ್ಬೋದು, ವಂಶಾವಳಿ ಆಗಿರ್ಬೋದು ಮತ್ತು ಉತ್ತರಜಾತಿ ಆಗಿರ್ಬೋದು. ನೆಕ್ಸ್ಟ್ ಹೈದರಾಬಾದ ಇವೆಲ್ಲ ಸೈಡ್ ಬರ್ತೈತಿ. ನೆಕ್ಸ್ಟ್ ಆದಾಯ ಪ್ರಮಾಣ ಪತ್ರ ಬರ್ತೈತಿ. ಮತ್ತು ವಾಸಸ್ಥಳ ಆಗಿರ್ಬೋದು, ನಿವಾಸಿ ಪ್ರಮಾಣ ಪತ್ರ ಬರ್ತೈತಿ. ಅದಾದಮೇಲೆ ಸಾಮಾಜಿಕ ಭದ್ರತಾ ಯೋಜನೆಗಳು ಅಂತ ಬರ್ತೈತಿ. ಅದರೊಳಗೆ ಆ್ಯಸಿಡ್ಗೆ ಒಳಗಾದಂಥ ಮಹಿಳೆಯರಿಗೆ ವೇತನ ಇರ್ತೈತಿ. ರೈತರ ವಿಧವಾ ವೇತನ ಇರ್ತೈತಿ. ಈಗ ನೆಕ್ಸ್ಟ್ ಇಂದಿರಾ ಗಾಂಧಿ ಅವ್ರ ವೇತನ ಇರ್ತೈತಿ. ಮನಸ್ಥಿತಿ ಆಗಿರ್ಬೋದು, ಮೈತ್ರಿ ಆಗಿರ್ಬೋದು, ರಾಷ್ಟ್ರೀಯ ಕುಟುಂಬ ಕ್ಷೇಮ ಯೋಜನೆ ಆಗಿರ್ಬೋದು, ಅಂಗವಿಕಲರ ಪೋಷಣಾ ವೇತನ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು, ಇನ್ನು ಇನ್ನಿತರ ಆದಂಥ ಹಲವಾರು ಸರ್ವಿಸ್ಗಳು ಇದ್ರೊಳಗೆ ಬರ್ತೈತಿ. ನೆಕ್ಸ್ಟ್ ನಿಮ್ಗೆ ಏನು ಹೇಳ್ಕೊಡ್ತೀನಿ ಅಂತಂದ್ರೆ ಅಪ್ಲಿಕೇಶನ್ ಹಾಕಿದ್ದನ್ನು ಹೆಂಗೆ ಸ್ಟೇಟಸ್ ನಾವು ನೋಡ್ಬೋದು, ಅದು ಯಾವ ಹಂತದೊಳಗೈತೆ ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಈ ಫಸ್ಟ್ ಇಲ್ಲಿ ಸ್ವೀಕೃತಿ ಸಂಖ್ಯೆಯನ್ನು ನಮೂದಿಸಿ ಅಂತ ಇರ್ತೈತಿ. ಕೊಟ್ಟಂಥ ಒಂದು ಸ್ಲಿಪ್ ಒಳಗೆ ಆ ನಂಬರ್ ಇರ್ತೈತಿ. ಅದನ್ನು ಹಾಕಿಸಿ ನೀವು ಚೆಕ್ ಸ್ಟೇಟಸ್ ಅಂತ ಕೊಡಬೇಕು. ಇಲ್ಲಿ ಬಂದಿರುವಂಥ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಕೋರಿಕೆ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕು ಹೋಬಳಿ ನಾಡ ಕಚೇರಿ ಆಪ್ರೇಟರ್ದಿಂದ ಡ್ಯಾಶ್ ರಂದು ಮುದ್ರಿತಗೊಂಡಿದೆ ಅಂತ ಬರ್ತೈತೆ. ಅಂದ್ರೆ ನೀವು ಆಲ್ರೆಡಿ ಪ್ರಿಂಟ್ ತೊಗೊಂಡ್ರಿ ಅಂತ. ಈಗ ನೆಕ್ಸ್ಟ್ ನಿಮಗೇನು ಹೇಳ್ಕೊಡ್ತೀನಿ ಅಂದ್ರೆ ಅದನ್ನು ಆದಂಥ ಒಂದು ಕಾಸ್ಟ್ ಇನ್ಕಮನ್ನು ಯಾವ ರೀತಿ ಡೌನ್ಲೋಡ್ ಮಾಡಬೇಕು, ಮರುಮುದ್ರಣ ಮಾಡೋದಾಗಿರ್ಬೋದು, ಮತ್ತು ಮುದ್ರಿತ ಈಗ ಫಸ್ಟ್ ಟೈಮ್ ನೀವು ಪ್ರಿಂಟ್ ತೊಗೊಳ್ಳೋದಾಗಿರ್ಬೋದು ಎಲ್ಲನೂ ನಿಮ್ಗೆ ಹೇಳ್ಕೊಡ್ತೀನಿ ಮುಂದಿನ ಭಾಗದಾಗ. ಈಗ ಈಗಿನ ಭಾಗದಾಗ ಏನು ಹೇಳ್ಕೊಡ್ತೀನಿ ಅಂದ್ರೆ ಮರುಮುದ್ರಣ ಹೆಂಗೆ ಮಾಡೋದಂತ. ಈ ಸ್ವೀಕೃತಿ ಸಂಖ್ಯೆಯನ್ನು ಕಾಪಿ ಮಾಡಿಕೊಂಡು ಇಲ್ಲಿ ಮುದ್ರಣ ಅಂತ ಬರ್ತೈತಿ. ಅದ್ರ ಮೇಲೆ ಕ್ಲಿಕ್ ಮಾಡಿಸಿ ಇಲ್ಲಿ ಒಂದು ಗ್ಯಾಪ್ ಬರ್ತೈತಿ. ಇದ್ರ ಸ್ವೀಕೃತಿ ಸಂಖ್ಯೆ ಅಂತೈತೆ. ಇಲ್ಲಿ ಅದನ್ನು ಪೇಸ್ಟ್ ಮಾಡಿ ಶೋಧಿಸಿ ಅಂತ ಕ್ಲಿಕ್ ಮಾಡಬೇಕು. ಶೋಧಿಸಿ ಅಂತಂದಾದ್ಮೇಲೆ ಒಂದು ಸ್ವಲ್ಪ ಬಿಟ್ಟು ಇಲ್ಲಿ ಬರ್ತೈತಿ. ಇಲ್ಲಿ ಕ್ಲಿಕ್ ಮಾಡಿ ಪ್ರಿವ್ಯೂ ಅಂತ ಕ್ಲಿಕ್ ಮಾಡ್ಬೇಕು ನೀವು. ಪ್ರಿವ್ಯೂ ಅಂತ ಆದಮೇಲೆ ಈ ರೀತಿಯಾದಂಥ ನಿಮ್ಮ ಒಂದು ಕಾಸ್ಟ್ ಇನ್ಕಮ್ದು ಬರ್ತೈತಿ. ಫಸ್ಟ್ ನೋಡ್ಲಿಕ್ಕೆ ಅಷ್ಟೇ ಅದು ಡೌನ್ಲೋಡ್ ಆಗಿರ್ಬೋದು, ಪ್ರಿಂಟ್ ಆಗಿರ್ಬೋದು, ಯಾವುದು ಬರೋಂಗಿಲ್ಲ ಇದ್ರಾಗ. ನೆಕ್ಸ್ಟ್ ಏನೈತೆ ಅಲ್ಲಿ ನಿರ್ಗಮ ಅಂತ ಕ್ಲಿಕ್ ಮಾಡಿ ಆನ್ಲೈನ್ ಪೇಮೆಂಟ್ ಅಂತ ಕ್ಲಿಕ್ ಮಾಡ್ಬೇಕು ನಾವು. ಆನ್ಲೈನ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಎಲ್ಲ ಇನ್ಸ್ಟ್ರಕ್ಷನ್ಸ್ ನೀವು ಓದ್ಕೇಸಿ ಇಲ್ಲ ಆಕ್ಸೆಪ್ಟೆಡ್ ಅಂತ ಹಾಕಿ ಫೋನ್ಪೇ ಅಂತ ಕ್ಲಿಕ್ ಮಾಡಬೇಕು. ಫೋನ್ಪೇ ಅಂತ ಕ್ಲಿಕ್ ಮೇಲೆ ಒಂದು ಸ್ಕ್ಯಾನರ್ ಓಪನ್ ಆಗ್ತೈತೆ. ಆ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿ ಈಗ 40 ರೂಪಾಯಿ ಇರ್ತೈತೆ ಅದು ಸರ್ವಿಸ್ ಚಾರ್ಜ್. ಅದನ್ನು ಫೋನ್ಪೇ ಮಾಡ್ಕೇಸಿ ಡೌನ್ಲೋಡ್ ಆಗ್ತೈತೆ ಕಾಸ್ಟ್ ಇನ್ಕಮ್. ಆಮೇಲೆ ನೀವು ಅದನ್ನು ಡೌನ್ಲೋಡ್ ಮಾಡಿಡ್ಬೋದು ಮತ್ತು ಪ್ರಿಂಟ್ನು ತಗೊಳ್ಬೋದು. ಇಲ್ಲಿವರೆಗೂ ನನ್ನ ಒಂದು ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು ಎಲ್ಲ ಹಿರಿಯ ಮತ್ತು ಕಿರಿಯರಿಗೆ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಏನಾರು ಒಂದು ಮಾಡಿರಿ.